ಅಣ್ಣ ಇಲ್ಲಿ ನೋಡಿ. ನಾಗರಿಕ ಪೂರೈಕೆ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಸಹ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿರ್ತಾರೆ. ಏನ್ ಸರ್ ನಿಮ್ ಬಾಂಡಿಂಗ್? ನಮ್ ಬಾಂಡಿಂಗು ಅಂತ ಹೇಳಿದ್ರೆ ನಮ್ದು ಈಗ ಆಲ್ಮೋಸ್ಟ್ ಅಲ್ಲೂ ನಮ್ಮ ತಂದೆ ಮತ್ತೆ ಅವರು ಇಬ್ರು ತಾಲೂಕ್ ಬೋರ್ಡ್ ಮೆಂಬರ್ ಒಂದೇ ಸರಿ. ಇವರಿಬ್ರು ಸೇರಿ ಐ ಥಿಂಕ್ 1970s ಅಲ್ಲೇ 80s ಅಲ್ಲೇ ಅವರಿಬ್ರು ಸೇರಿ ಡೆಲ್ಲಿಗೆ ಹೋಗಿದ್ರು. ಆಯ್ತಾ, ನಮ್ಗೆ ಅವ್ರಿಗೆ ತುಂಬಾ ಬಾಂಡಿಂಗ್ ಇದೆ. ನಮ್ಮಪ್ಪ ಮತ್ತೆ ಪುನಃ ಇವರು ತುಂಬಾ ಆತ್ಮೀಯ ಸ್ನೇಹಿತರು. ಈಗ ಕೆಲವೊಂದು ಟೈಮ್ ಅವರ ಮಾರ್ಗದರ್ಶನ ತಗೊಂಡೇ ನಾವು ಮುಂದುವರಿತೀವಿ. ಅವರು ಒಳ್ಳೇದು ಕೆಟ್ಟದ್ದು ನಮ್ಗೆ ಹೇಳ್ತಾರೆ, ಅದರ ಪ್ರಕಾರನೇ ನಾವು ನಡಿತೀವಿ. 2028ಕ್ಕೆ ಚುನಾವಣೆಗೆ ಆಕಾಂಕ್ಷಿ ಅಭ್ಯರ್ಥಿ ಆಗಿರ್ತಾರೆ. ಈಗ ಕೆ ಎಚ್ ಮುನಿಯಪ್ಪನವ್ರನ್ನ ಭೇಟಿ ಆಗಿರೋದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾಸು ಆಗ್ತಾ ಇದೆ. ನಮಗೆ ಒಬ್ರು ಹಿರಿಯರು ನಮ್ಮ ತಂದೆ ಸ್ಥಾನದಲ್ಲಿ ಇದ್ದು ನಮ್ಗೆ ಆಶೀರ್ವಾದ ಮಾಡ್ಲಿ ಅಂತ ಅವರು ಆಶೀರ್ವಾದ ತಗೊಂಡು ಮತ್ತೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತೀವಿ. ಯಾವ ರೀತಿ ಅನ್ನೋದು ನಾವು ತಮಗೆ ತಿಳಿಸ್ತೀವಿ. ಭೇಟಿ ಆಗ್ತಾ ಇರೋದು ಯಾವ್ದೋ ರಾಜಕೀಯ ವಿಚಾರಗಳಂತೂ ಅಲ್ವಾ ಸರ್? ಈಗ ಭೇಟಿ ಆಗ್ತಾ ಇರೋದು ವಿಶ್ವಾಸ ಮತ್ತೆ ಅವ್ರ ಮಾರ್ಗದರ್ಶನ ಮತ್ತೆ ಅವರು ಅಡ್ವೈಸಸ್, ಅವ್ರು ಯಾವ ರೀತಿ ನಡಿಬೇಕು, ಯಾವ ರೀತಿ ನಾವು ರಾಜಕೀಯ ಮಾಡ್ಬೇಕು ಅಡ್ವೈಸ್ ಮಾಡ್ತಾರೆ. ಅದ್ರ ಪರವಾಗಿ ನಾವು ಅವ್ರ ಸ್ವಲ್ಪ ಫೀಡ್ಬ್ಯಾಕ್ ಎಲ್ಲ ತಗೊಂಡು ಫಾಲೋ ಮಾಡ್ತೀವಿ. ಸರ್ ಅವ್ರಿಗೆ ನಮಗೆ ರಾಜಕೀಯ ಗುರುಗಳು ಅಂತಾನೆ ಹೇಳ್ಬೋದು.